ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಇದು 30 ಫೀಟ್ ರೋಡ್. ಇದು 30 ಫೀಟ್ ರೋಡು. ಆಮೇಲೆ 30-40 ಸೈಟು. ಆ ಕಡೆ 30-40 ಸೈಟ್ಗಳು. ಎಲೆಕ್ಟ್ರಿಕ್ ಪೈಪು, ಸ್ಯಾನಿಟ್ರಿ, ವಾಟ್ರು ಎಲ್ಲ ಬಂದಿದೆ ಇಲ್ಲಿ. ಮನೆ ಕಟ್ಕೊಂಡವರು ಆರಾಮಾಗಿ ಮನೆ ಕಟ್ಕೊಂಡು ಎಲ್ಲ ಸೌಕರ್ಯ ಎಲ್ಲ ಸಿಗುತ್ತೆ ಇಲ್ಲಿ. ಸ್ಯಾನಿಟ್ರಿ, ವಾಟರ್ ಎಲ್ಲ ಇಲ್ಲೇ ಇದೆ. ನೋಡಿ, ಸೈಟ್ ನಂಬರ್ ಕೂಡ ಬರ್ತಿದ್ದಾರೆ. ಇನ್ನೂ ನಂಬರ್ ಬರ್ತಿಲ್ಲ, ಮಾರ್ಕ್ ಮಾಡಿದ್ದಾರೆ ಇಲ್ಲಿ. ಇದು 30-41, ಇದೊಂದು ಪಾಯಿಂಟು. ಇದೆಲ್ಲ ಕಲ್ಲಿರೋದಲ್ಲ, ಇದು 30, ಅಲ್ಲಿವರೆಗೂ 30. ಎಲ್ಲೋ ಕಲರ್ ಇರೋದೆಲ್ಲ ನಂಬರ್ ಬರೀತಾರೆ. ಈ ಸೈಟ್ ನಂಬರು ಯಾವ ನಂಬರ್ ಅಲಾಟ್ ಆಗುತ್ತೋ ಅವ್ರು ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಮನೆ ಕಟ್ಕೊಬೋದು. ಯಾರು ಹಂಚಿಕೆದಾರರು. 30 ಫೀಟ್ ರೋಡ್ ಇದು. ಎಲ್ಲ ಮಣ್ಣು ಇದು ಬಿಟ್ಟಿದ್ದಾರೆ. ನಿಧಾನ ಹೆಜ್ಜೆ ಇಡಬೇಕು, ಇಲ್ಲಾಂದರೆ ಜಾರು ಬೀಳ್ತೀವಿ ನಾವು. ಇದು ಸೈಟ್ ನಂಬರ್ ಇನ್ನೂ ಮಾಡಿಲ್ಲ ನೋಡಿ. ಇದು ಕಾವೇರಿ ವಾಟ್ರು. ಇದು ಕಾವೇರಿ ವಾಟ್ರು. 30 ಫೀಟ್ ರೋಡ್ ಇದು. 30 ಫೀಟ್ ರೋಡು. ಸ್ಯಾನಿಟ್ರಿ, ವಾಟ್ರು ಎಲ್ಲ ಬಂದಿದೆ. ಅದು ಸ್ಯಾನಿಟ್ರಿ ದೊಡ್ಡದು ಪಾಯಿಂಟ್, ಪಿಟ್ಗುಂಡಿ ಅಂತಾರೆ ಅಚ್ಚ ಕನ್ನಡದಲ್ಲಿ. ಆಮೇಲೆ ಇದು ಲೈಟ್ ಕಂಬ ಬಂದಿದೆ ಇಲ್ಲಿ. ಮನೆಗೆ ಚೇಂಬರ್. ಇದು ನಂಬರೆಲ್ಲ ಬರ್ದಿಲ್ಲ. ನಂಬರ್ ಅತಿ ಶೀಘ್ರದಲ್ಲೇ ಬರೀತಾರೆ. ಇನ್ನು ಗೌರ್ಮೆಂಟಿಂದ ಆರ್ಡ್ರ್ ಆಗಬೇಕು. ಆರ್ಡ್ರ್ ಆದರೆ ಯಾವ ಬ್ಲಾಕ್ ವಿಂಗಡಿಸ್ತಾರೆ. ವಿಂಗಡಿಸಿದಾಗ ಇದು ಸೈಟ್ ನಂಬರೆಲ್ಲ ಬರೀತಾರೆ. ಸೈಟ್ ನಂಬರು, ಬ್ಲಾಕು, ಸೆಕ್ಟರು ಏನೋ ಬರುತ್ತೋ ಅದು ಬರುತ್ತಿದೆಲ್ಲ ಮುಂದಕ್ಕೆ. 30 ಫೀಟ್ ರೋಡ್ ಇದು. 30-40 ಸೈಟು. ಮುಂದಕ್ಕೆ ಹೋದರೆ ನೋಡಿ, ಮಿನಿಮಮ್ ಒಂದು 4,000 ಸೈಟ್ ಇದು ಬರುತ್ತೆ ಈ ಪಾಯಿಂಟಲ್ಲಿ. ಅಲ್ಲಿ 2 ಎಕರೆಯಲ್ಲಿ BDA ಕಾಂಪ್ಲೆಕ್ಸ್ ಬರುತ್ತೆ. ಚಿಕ್ಕಬಳ್ಳಾವರ, ಅದೆಲ್ಲ ಚಿಕ್ಕಬಳ್ಳಾವರ ವ್ಯೂ ಪಾಯಿಂಟು. ಲಕ್ಷ್ಮೀಪುರ, ಗಾಣಗರಹಳ್ಳಿ, ಕಾಲ್ತಿಮ್ನಹಳ್ಳಿ, ಬೇಲ್ಕೆರೆ, ಕೆಂಪಾಪುರ, ಸುಮಾರೆಲ್ಲ ವಿಲೇಜ್ಗಳು 7-8 ವಿಲೇಜ್ ಬರುತ್ತೆ ಇಲ್ಲಿ ನಾವು ನಿಂತಿರೋ ಪಾಯಿಂಟಲ್ಲಿ. ಎಲ್ಲ ಸೇರಿಸಿ ಇದು ಡಾಕ್ಟರ್ ಶಿವರಾಮ್ ಕಾರಂತ್ ಮಾಡಿರೋದು. ಅಲ್ಲಿ ಟಿಪ್ಪರ್ ಬರ್ತಾಯಿದೆ ನೋಡಿ, ಟಿಪ್ಪರ್ಗಳು ಎಲ್ಲ ಬರ್ತಾಯಿದೆ ಲೋಡ್ ಎತ್ಕೊಂಡು. ಸಿಮೆಂಟ್ಗಳು, ಜಲ್ಲಿಕಲ್ಲು ಎಲ್ಲ ತಗೊಬಂದು ಎಲ್ಲ ಇಲ್ಲೇ ರೆಡಿ ಮಾಡ್ತಾರೆ. ಎಲ್ಲೂ ಹೊರಗಡೆಯಿಂದ ಬರೋಲ್ಲ, ಎಲ್ಲ ಇಲ್ಲೇ ರೆಡಿ ಆಗುತ್ತೆ. ಎಲ್ಲ ಇಲ್ಲಿ ರೆಡಿಯಾಗಿ ಇಲ್ಲೇ ಕೆಲಸ ಮಾಡ್ತಾರೆ. ನೀಟಾಗಿ ಕೆಲಸ ಮಾಡ್ತಿದ್ದಾರೆ, ಬೇಗ ಫಾಸ್ಟಾಗಿ ಮಾಡ್ತಿದ್ದಾರೆ. ನೀಟಾಗಿ ಬರುತ್ತೆ ಲೇಔಟ್ ಇದು. ಎಲ್ಲೋ ಹಳ್ಳ, ದಿನ್ನ, ಕೊಳ್ಳೆ ಏನಿಲ್ಲ, ಇದೆಲ್ಲ ಇಲ್ಲಿ ನೀಟಾಗಿದೆ ಲೇಔಟು. ನೀಟಾಗಿ ಹಳ್ಳ ಪಳ್ಳ ಎಲ್ಲ ಮುಚ್ಚಿ ಒಂದು ರೋಡ್ ಸಮ ಮಾಡಿ ಮಾಡ್ತಿದ್ದಾರೆ ಲೇಔಟ. ಸುಮಾರು ಒಂದು 5,000 ಸೈಟ್ ಬರುತ್ತೆ ಈ ಪಾಯಿಂಟಲ್ಲಿ. ನಾವು ನಿಂತಿರೋ ಪಾಯಿಂಟು 5,000 ಸೈಟ್. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಇದು. 40 ಫೀಟ್ ರೋಡ್ ಇದು. ಇನ್ನು ಬ್ಲಾಕ್ ಎಷ್ಟು ಇಟ್ಟಿಲ್ಲ ಅವರು. ಜಲ್ಲಿ ಹಾಕಿದ್ದಾರೆ. ಸೀಟ್ ಲೈಟ್ ಇದೆ. ರೋಡೆಲ್ಲ ವಿಂಗಡಿಸಿದ್ದಾರೆ. ಆಮೇಲೆ ರೋಡೆಲ್ಲ ಮೇಲೆ ಸ್ಲ್ಯಾಬ್ ಹಾಕಿದ್ದಾರೆ, ಸ್ಲ್ಯಾಬು ನೋಡಿ. ಇದು ಕಾವೇರಿ ವಾಟ್ರು. ಇದು 30 ಫೀಟ್ ರೋಡು. ಇದು ಆಮೇಲೆ 30-40 ಸೈಟ್ ಇವೆಲ್ಲ. 30-40 ಸೈಟು, 30-40 ಸೈಟ್ಗಳು ನೋಡಿ. ಇಲ್ಲಿ ಇದು ಸ್ಯಾನಿಟ್ರಿ. ಪಿಟ್ಗುಂಡಿ ಬಿಟ್ಟಿದ್ದಾರೆ. ನೀವು ಮನೆ ಕಟ್ಟರೆ ಹಂಗೆ ಕಲೆಕ್ಷನ್ ತೊಗೊಂಡ್ರೆ ನೀರು ಆರಾಮಾಗಿ ಹೋಗುತ್ತೆ. ಬೇಗ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ನೋಡಿ, ಸೈಟ್ ನಂಬರ್ ಕಲ್ಲಿದು ಇನ್ನೂ ಮಾರ್ಕ್ ಆಗಿದೆ, ಬಟ್ ನಂಬರ್ ಹಾಕಿಲ್ಲ. 30-40 ಅಂತ. ಇದು ಕಾವೇರಿ ವಾಟ್ರು. ಇಲ್ಲಿಂದ ಅಲ್ಲಿವರೆಗೂ 30-40, 30 ಹಿಂಗೆ 40, ಆ ಕಡೆ 30-40. ಇದು ಬ್ಯಾಕ್ ಸೈಡ್, ಎರಡು ಕಡೆ 2 ಸೈಟ್ ಇದೆ. ಸೀಟ್ ಲೈಟ್ ಎಲ್ಲ ಇದೆ ಇಲ್ಲಿ. 30 ಫೀಟ್ ರೋಡ್ ಇದು. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀಟಾಗಿ ನಡೀತಾ ಕೆಲಸ ಇದು. ಇನ್ನು ರೈಟ್ ಇನ್ನೂ ಫಿಕ್ಸ್ ಮಾಡಿಲ್ಲ BDA ಅವರು. ರೈಟ್ ಗೌರ್ಮೆಂಟಿಂದ ಆರ್ಡರ್ ಬರಬೇಕು. ಆರ್ಡರ್ ಬಂದರೆ ರೈಟ್ ಫಿಕ್ಸ್ ಮಾಡ್ತಾರೆ. ಪಿಟ್ಗುಂಡಿ, ಸ್ಯಾನಿಟ್ರಿ, ಎಲೆಕ್ಟ್ರಿಕ್ ಇದು ಪೈಪ್. ಇದು ಎಲೆಕ್ಟ್ರಿಕ್ ಪೈಪ್ ಇದು. ಎಲೆಕ್ಟ್ರಿಕ್ ಪೈಪ್ ಮನೆ ಕನೆಕ್ಷನ್ ಇದು. ನೀವು ಮನೆ ಕಟ್ಕೊಬೇಕಾದ್ರೆ ಇಲ್ಲೇ ಕಲೆಕ್ಷನ್ ಸಿಗುತ್ತೆ. ನೀವು ಇದು ರೋಡ್ ಕಟ್ಟಿಂಗು, ಸ್ಯಾನಿಟ್ರಿ ಮಾಡ್ಕೋಬೇಕು, ಕಾವೇರಿ ವಾಟರ್ ಹಾಕಬೇಕು ಅಂತ ಏನು ಕೆಲಸನೇ ಇಲ್ಲ ಇಲ್ಲಿ. ಸೈಟ್ ತೊಗೊಂಡ್ರೆ ನಿಮ್ಮ ಹತ್ರ ದುಡ್ಡಿದ್ರೆ ಆರಾಮ್ ಮನೆ ಕಟ್ಬೋದು. ಈಗಲೇ ದುಡ್ಡಿರ್ಬೇಕಷ್ಟೇ. ಕಾಂಚನ ಅಕೌಂಟಲ್ಲಿ ದುಡ್ಡಿದ್ರೆ ಮನೆ ಈಗಲೇ ಕಟ್ಬೋದು.
ಬಟ್ ಲೋನ್ ಸಿಗುತ್ತೆ ಬ್ಯಾಂಕಲ್ಲಿ. ಈ IT ಇನ್ಕಮ್ ಟ್ಯಾಕ್ಸ್ ಎಲ್ಲ ಕರೆಕ್ಟಾಗಿರಬೇಕು, ಸರಿಯಾಗಿದ್ದು ಲೋನ್ ಸಿಗುತ್ತೆ. 20 ಲಕ್ಷ 30 ಲಕ್ಷ 50 ಲಕ್ಷ ನಿಮ್ಮ ಕೆಪಾಸಿಟಿ. 30-40 ಆ ಕಡೆ ಎಲ್ಲ 40-60 ಮಾಡಿದ್ದಾರೆ ನೋಡಿ. 30-40 ಲೈನ್ ಇವೆಲ್ಲ, ಇದು ಎಲ್ಲ 30-40 ಲೈನ್ಗಳು. ಇದು ಮಳೆಯಿಂದ ಹೋಗೋದು. ಇದು ಡೀಪ್ ಮಾಡಿದ್ದಾರೆ, ಇನ್ನು ಟಾರ್ ಹಾಕ್ತಾರೆ. ಟಾರು ಈಗ ಹಾಕ್ತಾರೆ, ಯಾವಾಗ ಹಾಕ್ತಾರೆ ಗೊತ್ತಿಲ್ಲ, ಇನ್ನು ಲೇಟಾಗಿ ಹಾಕ್ತಾರೆ ಒಟ್ಟಿನಲ್ಲಿ. ಅದು ಜಾಗ ನೋಡಿ, BDA ಕಾಂಪ್ಲೆಕ್ಸ್. ಅದು BDA ಕಾಂಪ್ಲೆಕ್ಸ್ ಬರುತ್ತೆ, ಮಿನಿಮಮ್ ಒಂದು 2.5 ಎಕರೆ ಬರುತ್ತೆ BDA ಕಾಂಪ್ಲೆಕ್ಸ್. ಅದು ಇದು ಊರು ಬಂದು ಕಾಲ್ತಿಮ್ನಳ್ಳಿ ಹೆಸರು. ಕಾಲ್ತಿಮ್ನಳ್ಳಿ ಆ ಕಡೆ ಹೋದರೆ ಗಾನಗರಹಳ್ಳಿ, ಆಮೇಲೆ ಚಿಕ್ಕಬಾಣಾವರ ವ್ಯೂ ಪಾಯಿಂಟ್. ಅದು ಚಿಕ್ಕಬಾಣಾವರ ವ್ಯೂ ಪಾಯಿಂಟು. ಇದು 2 ಎಕರೆ BDA, 2.5 ಎಕರೆ BDA ಕಾಂಪ್ಲೆಕ್ಸ್ ಬರುತ್ತೆ ಇಲ್ಲಿ. ಹೀಗೆ ಹೋದರೆ ಗುಣಿಯಗ್ರಹಾರ, ಲಕ್ಷ್ಮೀಪುರ ಕ್ರಾಸು, ಬ್ಯಾಲ್ಕೆರೆ ಎಲ್ಲ ಬರುತ್ತೆ ಈ ಕಡೆಲ್ಲ. ಏನೋ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ, ಉತ್ತರ ಕೊಡ್ತೀವಿ. ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಫೋನ್ ನಂಬರೆಲ್ಲ ಹಾಕ್ತೀವಿ. ಚಿಕ್ಕ ವಿಷಯಕ್ಕೆಲ್ಲ ಫೋನ್ ಮಾಡಬೇಡಿ, ಒಳ್ಳೆಯ ವಿಷಯ ಇದ್ದರೆ ಫೋನ್ ಮಾಡಿ, ಉತ್ತರ ಕೊಡ್ತೀವಿ. ಈಗ ನಮಗೂ ತುಂಬ ಕೆಲಸ ಇರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.